ಪಾಯಿಂಟ್ ಆಫ್ ದ ಇಂಡಿಯಾದ ನಮ್ಮ ರಾಹುಲ್ ಗಾಂಧಿ ಅವರು ಮುಗಿಸಿದಾಗ ಯಾವ ರೀತಿ ಜನ ಕುಡಿದ್ರು, ಅಲ್ಲಿ ವಿರೋಧ ಪಕ್ಷಗಳು ಯಾವ ರೀತಿ ಕುಡಿದ್ರು. ಇವತ್ತು ವಿರೋಧಿಗಳಲ್ಲಿ ಹೊಂದಾಣಿಕೆ ಆಗ್ಲಿಕ್ಕತ್ತದ್ರಿ. ಅನಿವಾರ್ಯ ನೀವು ತಂದಲ್ಲಿ ನಿಲ್ಲಿಸ್ತಾ ಇದ್ದೀರಿ, ಜೋಡಿಸ್ತಾ ಇದ್ದೀರಿ. ಹೀಗಾಗಿ ಬಿ ಜೆ ಪಿಯ ಮುಂದಿನ ದಿನಗಳು ಭಾಳ ಕಷ್ಟ ದಿನಗಳಾಗ್ತಾ ಇದ್ದಾವೆ. ಈ ದೇಶಕ್ಕೆ ಲೀಡರ್ ಸಿಕ್ಬಿಟ್ರಿ. ಇವತ್ತು ಒಬ್ಬರು ರಾಹುಲ್ ಗಾಂಧಿ, ಇನ್ನೊಬ್ಬ ಕೇಜ್ರಿವಾಲ್. ನೀವೇ ಬೆಳೆಸ್ತಾ ಇದ್ರಿ ಕೇಜ್ರಿವಾಲ್ರನ್ನ. ಕೇಜ್ರಿವಾಲ್ ಅಲ್ಲ ದೆಹಲಿಗೆ ಕ್ಷಮಿತಿದ್ರು ಅವ್ರು. ದೆಹಲಿ ಮತ್ತು ಪಂಜಾಬ್ ಇನ್ನೂ ಬರ್ಬೇಕಾದ್ರೆ ಇನ್ನೂ 10 ವರ್ಷ ಹೋಗ್ತಿತ್ತು ಅವ್ರು. ಆದರೆ ಏಕಾಏಕಿ ನೀವು ಸಡನ್ನಾಗಿ ಅವರಿಗೆ ಒಂದು ರೈಸಿಂಗ್ ಸ್ಟಾರ್ನ ಮಾಡಿಬಿಟ್ರಿ. ಅವ್ರ ಜೊತೆಗೆ ರಾಹುಲ್ ಗಾಂಧಿ ಅವರು ಸಪೋರ್ಟ್ ಮಾಡಿ ನಿಂತಿದ್ದರಿಂದಾಗೆ ರಾಹುಲ್ ಗಾಂಧಿಯವರು ಅವ್ರ ಜೊತೆಗೆ ಏನಪ್ಪ ಅಂದರೆ ಇವತ್ತು ಈ ರಾಷ್ಟ್ರದ ಪ್ರಮುಖ ನಾಯಕರು ಒಬ್ಬರಾಗಿಬಿಟ್ರು. ಈಗಾಗಲೇ ಅವ್ರ ನ್ಯಾಯ ಯಾತ್ರೆ ಮೂಲಕ ಅದರ ಜೊತೆಗೆ ಹಿಂದಿನ ಭಾರತ್ ಜೋಡೋ ಮೂಲಕ ಈ ದೇಶವನ್ನು ಸುತ್ತಿ ಜನಮನದಲ್ಲಿ ರಾಹುಲ್ ಅಂದರೆ ಯಾರಪ್ಪ, ಹೆಂಗಿದ್ದಾರೆ ಅನ್ನೋದೆಲ್ಲರೂ ಗೊತ್ತಾಗಿದೆ. ಇವತ್ತು ಹೌದು ಒಳ್ಳೆ ನಾಯಕರು ಅನ್ನೋಂಥ ಭಾವನೆ ಅವ್ರ ಪರವಾಗಿ ಸಾಫ್ಟ್ ಕಾರ್ನರ್ ಬೆಳೀತಾ ಇದೆ. ಇಂಥ ಸಂದರ್ಭದಲ್ಲಿ ಇಬ್ಬರು, ಒಂದು ಕಡೆ ಬೆಂಕಿ, ಇನ್ನೊಂದು ಕಡೆ ಗಾಳಿ, ಬಿರುಗಾಳಿ ಎರಡೂ ಕೂಡ ಇನ್ನೂ ಧಗಧಗ ಉರಿಯುವಂಥ ಪ್ರಸಂಗ ಬರಲಿಕ್ಕತ್ತದ. ಇನ್ನು ಒಂದು ತಿಂಗಳಲ್ಲಿ ಮೋಸ್ಟ್ ಪ್ರೊಬಬ್ಲಿ ಮೋದಿಯವರು 2014ರಲ್ಲಿ ಎಂಥ ಒಂದು ಪ್ರಚಾರ ಪಡೆದಿದ್ರು, ಎಂಥ ಒಂದು ಅವರ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ರು, ಅದು ಇಲ್ಲಿ ಆಗೋ ಸಾಧ್ಯತೆ ಎಲ್ಲ ಕಂಡು ಬರ್ತಾ ಇದ್ದಾವೆ. ಸಪೋಸ್ ಏನಾದರೂ ಹಂಗಾದ್ರೆ ಮೋದಿಜಿಯವರು ತಾವು ಕೈ ಚಿಕ್ಕೊಳ್ಳೋಂಥ ಪ್ರಸಂಗ ಬರ್ತದೆ. ನಾನು ಏನು ಮಾಡಿದೆ ತಪ್ಪಂತ ಒಂದು ತಪ್ಪು ಮಾಡ್ತಾರೆ ಬರ್ತಾ ಇದ್ದಾರೆ ಮೋದಿಜಿಯವರು. ಇದೊಂದು ತಪ್ಪಲ್ಲ, ಇದು ಹಿಂದಿನ ಅನೇಕ ತಪ್ಪುಗಳು. ರಾಹುಲ್ ಗಾಂಧಿ ಅವರ ಬ್ಯಾಂಕ್ ಅಕೌಂಟನ್ನು ಫ್ರೀಸ್ ಮಾಡಿದಂಥದ್ದು, ಅಂದರೆ ಕಾಂಗ್ರೆಸ್ನ ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡಿದ್ದು, ಮತ್ತು ಹೇಮಂತ್ ಸೊರೇನ್ ಅವರನ್ನು ಜೈಲಲ್ಲಿಟ್ಟಿದ್ದು, ಮತ್ತು ಅದೇ ಕಾಲಕ್ಕೆ ಈ ಒಂದು ಬೆಲೆ ಏರಿಕೆಯನ್ನು ಕಂಟ್ರೋಲ್ ಮಾಡದೆ ಹೋಗಿದ್ದು, ಅದರ ಜೊತೆಗೆ ಉದ್ಯೋಗ ಸೃಷ್ಟಿ ಮಾಡದೆ ಹೋಗಿದ್ದು, 2 ಕೋಟಿ ಉದ್ಯೋಗ ಕೊಡ್ತೀನಿ ಅನ್ನೋಂಥ ಮಾತನ್ನು ಮಾತಾಡಿ ಅದು ಜುಮಲಾ ಅಂತ ಹೇಳಿದ್ದು, 15 ಲಕ್ಷ ಪ್ರತಿ ಬಡ ಕುಟುಂಬ ಕೊಡ್ತಾನೆ ಅಂತ ಹೇಳಿದ್ದು, ನಂತರ ಜುಮಲಾ ಅಂತ ಹೇಳಿದ್ದು. ಈ 1-2 ಇದನ್ನು ಇವೆಲ್ಲ ತೆಗೆದುಕೊಂಡು ಈ ಮುದ್ದೆಗಳನ್ನು ತೆಗೆದುಕೊಂಡು ಇವತ್ತು ಈ ಒಂದು ಇಂಡಿಯಾ ಇದ್ದಿದ್ದು ಪ್ರಬಲವಾಗಿ ತನ್ನ ಇರುವಿಕೆಯನ್ನು ತೋರಿಸುವಂಥದ್ದು ಇಡೀ ದೇಶ ತುಂಬ ತಪ್ಪಿಸುವಂಥ ವಿಚಾರ ತೊಗೊಂಡು ಬರ್ತಾ ಇದೆ. ಜೊತೆಗೆ ರೈತರ ಮೇಲೆ ತಪ್ಪು ಮಾಡಿದರೆ ಆ ರೈತರ ಬಗ್ಗೆಯೂ ಇವತ್ತು ರಾಹುಲ್ ಗಾಂಧಿಯವರು MSP ಬರೀ ಗ್ಯಾರಂಟಿ ಅಂತಲ್ಲ, MSPಯನ್ನು ನಿಶ್ಚಿತವಾಗಿ ಕಾನೂನು ಮಾಡ್ತೀನಿ ಅನ್ನೋಂಥ ಮಾತು ಮಾತಾಡಿದ್ದಾರೆ. ಈಗ ರೈತರು ಇದ್ದಾರೆ, ನೀವು ಹೆಣ್ಮಕ್ಳು ಇನ್ನೂ 50 ವರ್ಷ ನಂತರ ಏನಪ್ಪ ಅಂದ್ರೆ ಆ ರಿಸರ್ವೇಷನ್ ಕೊಡ್ತೀನಿ ಅನ್ನೋಂಥ ಮಾತು ಮಾತಾಡಿದ್ರಿ. ಡಿಸಿಷನ್ ತೊಗೊಂಡ್ರಿ 50% ಕೊಡುವಂಥದ್ದು. ಈಗ ಆಲ್ರೆಡಿ ಆಳದಿ ಬಂದರೆ ಮೊದಲೇ ಒಂದು ಸಭೆಗಳಾದ್ರೂ ಮಾಡಿಬಿಡ್ತೀನಿ ಅನ್ನೋಂಥ ಮಾತು ಮಾತಾಡಿದ್ದಾರೆ. ಹೀಗೆ 1, 2, 3, 4 ನೀವು ಕೊಟ್ಟಂಥ ಆಶ್ವಾಸನೆಗಳಿಗೆಲ್ಲ ಉತ್ತರ ಕೊಡ್ತಾ ನಾವು ಅದನ್ನು ಮಾಡಬಲ್ಲಿವ್ಯೂ ಅನ್ನುವಂಥ ಮಟ್ಟಕ್ಕೆ ಬಂದಿತ್ತಿದ್ದಾರೆ. ಅದರಲ್ಲಿ ಇವತ್ತು ಕೇಜ್ರಿವಾಲ್ನ ಒಳಗಾಕೆ ನೀವು ದೊಡ್ಡ ತಪ್ಪನ್ನು ಮಾಡ್ಕೊಂಡ್ಬಿಟ್ಟಿದ್ದೀರಿ ಅಂತ ಇವತ್ತಿನ ವಾತಾವರಣ ಹಂಗೆ ಅನಿಸಿಕತ್ತದ್ರಿ. ಅಷ್ಟು ಸುಲಭ ಇಲ್ಲ. ನೀವು ತಿಳ್ಕೊಂಡಷ್ಟು 400 ಪಾರ್ 400 ಪಾರ್ ಅಂತೇನು ಇವತ್ತು ನೀವು ಘೋಷಣೆ ಮಾಡ್ತಾಯಿದ್ದೀರಿ, ಅದು ಸುಲಭದ ಮಾತಲ್ಲ. ಇವತ್ತು ಪ್ರಮುಖವಾಗಿ ಮಹಾರಾಷ್ಟ್ರ, ಬಿಹಾರ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ರಾಜಸ್ಥಾನ್ ಇವೇನು ನೀವು ಉತ್ತರ ಮತ್ತು ಮಧ್ಯ ಭಾರತದ ಭಾಗಗಳಿದ್ದಾವೆ. ಇಲ್ಲೇ ನಿಧಾನಕ್ಕೆ ನಿಮ್ಮ ಒಂದು ಹೆಸರನ್ನು ಕೆಡಿಸ್ಕೊಂಡಿದ್ದೀರಿ. ಮಹಾರಾಷ್ಟ್ರದಲ್ಲೇ ನೀವು NCP ಹೊಡೆದ್ರಿ. ಅಲ್ಲಿ ಇನ್ನೂ ಇವತ್ತು ಶರದ್ ಪವಾರರ ಹಿಂಬಾಲಕರು, ಅವ್ರನ್ನ ಪ್ರೀತಿಸೋದು ಸಾಕಷ್ಟು ಇದ್ದಾರೆ. ಅದೇ ಕಾಲ ಉದ್ಧವ್ ಅವರು ಒಂದು ಭಾವನಾತ್ಮಕವಾದಂಥ ವ್ಯಕ್ತಿತ್ವ ಅವ್ರದ್ದು, ಅವ್ರ ತಂದೆಯಿಂದಾಗಿ, ಠಾಕ್ರೆ ಅವರಿಂದಾಗಿ, ಬಾಳಾ ಸಾಹೇಬ್ ಠಾಕ್ರೆ ಅವರಿಂದಾಗಿ ಇವತ್ತು ಅದು ಪಾರ್ಟಿನ ಹೊಡೆದು ಹೋಗಿದ್ದಾರೆ. ಅದು ಸಹಿತ ಅಲ್ಲಿ ಜನಕ್ಕೆ ಸಿಟ್ಟದ. ಅಲ್ಲಿ ಅನೇಕ ಉದ್ಧವ್ ಠಾಕ್ರೆ ಭಕ್ತರು, ಅಂದ್ರೆ ಬಾಳಾ ಸಾಹೇಬ್ ಠಾಕ್ರೆ ಭಕ್ತರು ಇನ್ನೂ ಇವ್ರ ಮೇಲೆ ಪ್ರೀತಿ ಇಟ್ಟಿದ್ದಾರೆ. ಅದೆಲ್ಲ ಇದರಲ್ಲಿ ಮಹಾರಾಷ್ಟ್ರದಲ್ಲ ಓಟ್ ಕನ್ವರ್ಟ್ ಆಗುವಂಥ ಸಾಧ್ಯತೆಗಳೆಲ್ಲ ಹೆಚ್ಚಾಗಿದ್ದಾವೆ. ಜೊತೆಗೆ ಕಾಂಗ್ರೆಸ್ ಬಗ್ಗೆಯೂ ಒಳ್ಳೆಯ ಅಭಿಪ್ರಾಯ ಮೂಡ್ತಾ ಇದೆ. ಶರದ್ ಪವಾರ್, ಕಾಂಗ್ರೆಸ್ ಮತ್ತು ಜೊತೆಗೆ ಉದ್ಧವ್ ಠಾಕ್ರೆ ಅವರ ಈ ಒಂದು ಶಿವಸೇನೆಗಳು ಒಂದಾಗಿದ್ದರಿಂದಾಗಿ ಮಹಾರಾಷ್ಟ್ರ ಸಹಿತ ನಿಮಗೆ ಅಷ್ಟು ಸುಲಭ ತುತ್ತಾಗಲಿಕ್ಕಿಲ್ಲ. ಅದೇ ರೀತಿಯಾಗಿ ಈ ತೇಜಸ್ವಿ ಯಾದವ್ ಅವರ RJD